ವೆಲ್ಕಮ್ ಟು ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ತರಗತಿಯ ವಿಷಯ ಏನಪ್ಪಾ ಅಂತಂದ್ರೆ ಮೋಡಗಳು ಅಂತಕ್ಕಂಥದ್ದು. ಮೋಡಗಳು ತುಂಬಾ ಈಜಿ ಆಗಿರ್ತಕ್ಕಂಥ ಟಾಪಿಕ್, ಜೊತೆಗೆ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ನಿಮ್ಗೆ ಇದರಲ್ಲಿ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಕೇಳ್ತಾರೆ, ಮೋಡದ ಉಪಯೋಗವೇನು, ಮೋಡದಿಂದ ಯಾವ ಯಾವ ಅನುಕೂಲ ಇದೆ ಅಂತಕ್ಕಂಥದ್ದನ್ನು ನೋಡೋದಾದ್ರೆ, ಯಾರೆಲ್ಲ ನಮ್ಮ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ಇನ್ನೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಕ್ಲಾಸಸ್ ಇಷ್ಟ ಆದ್ರೆ ಒಂದು ಲೈಕ್ ಬರ್ಲಿ ಅಂತ ಹೇಳ್ತಾ, ಹಾಗಾದ್ರೆ ಮೋಡಗಳಂದ್ರೇನು, ಮೋಡ ಯಾವ ರೀತಿಯಾಗಿ ರಚನೆ ಆಗುತ್ತೆ, ಅದರಿಂದ ಏನು ಉಪಯೋಗ, ಅದರ ಪ್ರಕಾರಗಳು ಯಾವುವು ಅಂತಕ್ಕಂಥದ್ದನ್ನ ನಾವು ನೋಡೋಣ. HSTR ಆಗಲಿ, GPSTR ಆಗಲಿ, PSTR ಆಗಲಿ, ಮತ್ತೆ SDFD ಹಲವಾರು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಮೋಡಗಳ ಮೇಲೆ ಕ್ವಶನ್ ಇರ್ತಾವೆ. ಪ್ರಿವಿಯಸ್ ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ಇದರ ಉಪಯೋಗನ ಪಡ್ಕೊಡ್ರಿ ಅಂತ ಹೇಳ್ತಾ, ಹಾಗಾದ್ರೆ ನೋಡ್ರಿ ಮೋಡಗಳಂದ್ರೆ ಏನು. ಎಲ್ಲರೂ ನೀವು ನೋಡಿರ್ತೀವಿ, ಆದ್ರೆ ಇದೇ ಮೋಡ ಇದೇ ಮಳೆಯನ್ನ ತರಿಸುತ್ತೆ, ಈ ಮೋಡನೇ ಈ ರೀತಿ ಆಗಿರುತ್ತೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗಲ್ಲ, ಹೌದಾ? ಹಾಗಾದ್ರೆ ನೋಡ್ರಿ ಫಸ್ಟ್ ಗೆ ನಾವು ನೋಡೋಣ ಮೋಡ ಅಂದ್ರೇನು, ಮೋಡಗಳು ಅಂತಕ್ಕಂಥದ್ದನ್ನ ಯಾವ ರೀತಿಯಾಗಿ ಗ್ರಾಂಥಿಕವಾಗಿ ಅಥವಾ ನಾವು ಅದನ್ನ ನೋಡ್ತೀವಿ ಅಂತ ನೋಡೋದಾದ್ರೆ, ವಾಯುಮಂಡಲದ ಉಷ್ಣಾಂಶವು ಕಡಿಮೆಯಾದಾಗ, ವಾಯುಮಂಡಲದಲ್ಲಿ ಉಷ್ಣಾಂಶವು ಕಡಿಮೆಯಾದಾಗ ಜಲಾಂಶವು ಘನೀಕರಣಗೊಂಡು ನಿರ್ಮಾಣವಾಗುವ ಸಣ್ಣ ಸಣ್ಣ ನೀರಿನ ಹನಿಗಳು ಅಥವಾ ಹಿಮಕಣಗಳ ರಾಶಿಯನ್ನು ಮೋಡ ಎಂದು ಕರೆಯುತ್ತೇವೆ. ಮೊದಲೇ ವಾಯುಮಂಡಲದಲ್ಲಿ ನಾವು ಕಾಣ್ತಕ್ಕಂಥ ವಾಯುಮಂಡಲದಲ್ಲಿ ಉಷ್ಣಾಂಶ ಏನ್ ಕಡಿಮೆ ಆಗತ್ತಲ್ಲ, ಆ ಕಡಿಮೆಯಾದಾಗ ಅಲ್ಲಿನ ಜಲಾಂಶ ಅಂದ್ರೆ ನೀರಿನ ಅಂಶ ಘನೀಕರಣಗೊಂಡು ಗಟ್ಟಿಯಾಗಿ ನಿರ್ಮಾಣವಾಗಿ ಸಣ್ಣ ಸಣ್ಣ ಕಣಗಳಾಗಿ ನೀರಿನ ಹನಿಗಳ ಮುಖಾಂತರ ಭೂಮಿಯನ್ನ ಏನ್ ತಲುಪ್ತಾವಲ್ಲ, ಕಾಣ್ತಾವಲ್ಲ, ನಾವು ಏನ್ ನೋಡ್ತೀವಲ್ಲ, ರಚನೆ ಆಗ್ತಾವಲ್ಲ, ಅದನ್ನ ನಾವು ಮೋಡಗಳು ಅಂತ ಹೇಳಿ ಕರಿತೀವಿ. ಇವು ಭೂಮಿಯ ಮೇಲ್ಮೈಯಿಂದ ಎತ್ತರದಲ್ಲಿರುತ್ತವೆ. ಮೋಡಗಳು ಭೂಮಿಯಿಂದ ಎತ್ತರದಲ್ಲಿರುವುದನ್ನ ನಾವು ನೋಡ್ತೀವಿ. ನಿಮ್ಗೆ ಕಣ್ಣಿಗೆ ಕಾಣ್ತವೆ. ಸ್ವಲ್ಪ ಎತ್ತರದ ಪ್ರದೇಶಗಳಿಗೆ, ಪರ್ವತ ಪ್ರದೇಶಗಳಿಗೆ ಅಥವಾ ಘಾಟ್ ಸೆಕ್ಷನ್ ಅಲ್ಲಿ ಹೋಗ್ರಿ, ನೀವು ಕಣ್ಣಾರೆ ನೋಡ್ತೀವಿ, ಜೊತೆಗೆ ಅದನ್ನ ನೀವು ಮುಟ್ಬೋದು. ಅಷ್ಟು ಹತ್ತಿರವಾಗಿರ್ತಕ್ಕಂಥ ಮೋಡಗಳು ಯಾವ ಯಾವ ಅನುಕೂಲವನ್ನು ಮಾಡ್ಕೊಡುತ್ತೆ ನಾವು ನೋಡೋದಾದ್ರೆ. ಹಾಗಾದ್ರೆ ಮೋಡಗಳು ನಾವು ನೋಡ್ತೀವಿ ಅತಿ ಎತ್ತರವಾದ ಪ್ರದೇಶದಲ್ಲಿ ಕಾಣ್ತವೆ, ಬಾಹ್ಯಾಕಾಶದಲ್ಲಿ ಅತ್ಯಂತ ಎತ್ತರವಾಗಿ ಕಾಣ್ತವೆ. ಕೆಲವೊಂದು ಹತ್ತಿರ ಕಾಣ್ತವೆ, ಕೆಲವೊಂದು ಸ್ವಲ್ಪ ಸ್ವಲ್ಪ ದೂರ ಕಾಣ್ತವೆ. ಬಟ್ ಅವುಗಳ ಆಕಾರನೂ ಕೂಡ ಬೇರೆ ಬೇರೆ ಆಗಿರುತ್ತೆ. ಹಾಗಾದ್ರೆ ಏನ್ ನೋಡೋಣ ಈಗ, ಮೋಡದ ವಿಧಗಳು, ಮೋಡದಲ್ಲಿ ಯಾವ ಯಾವ ರೀತಿಯಾಗಿ ಪ್ರಕಾರಗಳಿದಾವೆ ಅನ್ನೋದು ನೋಡೋದಾದ್ರೆ, ಮೋಡಗಳನ್ನು ಅವುಗಳ ಆಕಾರ, ಎತ್ತರ ಮತ್ತು ಇತರೆ ಲಕ್ಷಣಗಳ ಆಧಾರದಿಂದ ಒಟ್ಟು 3 ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಎಷ್ಟು? ಅವುಗಳ ಆಕಾರ, ಯಾವ ರೀತಿಯಾಗಿ ಆಕಾರವನ್ನು ಹೊಂದಿದ್ದೇವೆ ಅನ್ನುವುದು, ಜೊತೆಗೆ ಅವುಗಳ ಎತ್ತರ, ಎಷ್ಟು ಮಟ್ಟಿಗೆ ಎತ್ತರ ಇದೆ, ಭೂಮಿಯಿಂದ ಎಷ್ಟು ದೂರ ಎತ್ತರ ಇದೆ, ಮತ್ತೆ ಇತರೆ ಲಕ್ಷಣಗಳನ್ನ ಆಧರಿಸಿಕೊಂಡು ಅವುಗಳನ್ನ 3 ರೀತಿಯಾಗಿ ವಿಂಗಡಿಸ್ತೀವಿ. ಯಾವ್ಯಾವಪ್ಪ ಅಂತಂದ್ರೆ ಒಟ್ಟು 4 ರೀತಿಯಾಗಿ ನಾವು ವಿಂಗಡಿಸ್ತೀವಿ. 4 ರೀತಿಯಾಗಿ ಅವುಗಳನ್ನ ನಾವು ನೋಡ್ತೀವಿ. 4 ಪ್ರಕಾರಗಳನ್ನಾಗಿ ನಾವು ಮೋಡಗಳಾಗ ನೋಡ್ತೀವಿ. ಯಾವ್ಯಾವ ಹಾಗಾದ್ರೆ ನೋಡಲಿ, ಒಂದು ಪದರು ಮೋಡಗಳು, ಇನ್ನೊಂದು ರಾಶಿ ಮೋಡಗಳು, ಮತ್ತು 3ನೇದು ಹಿಮಕಣ ಮೋಡಗಳು, 4 ರಾಶಿ ವೃಷ್ಟಿ ಮೋಡಗಳು ಅಂತಕ್ಕಂಥದ್ದನ್ನು ಕರೀತಾರೆ. ಮೊದಲನೇದಾಗಿ ಪದರು ಮೋಡಗಳು, ರಾಶಿ ಮೋಡಗಳು, ಹಿಮಕಣ ಮೋಡಗಳು ಮತ್ತು ರಾಶಿ ವೃಷ್ಟಿ ಮೋಡಗಳು ಅಂತಕ್ಕಂಥದ್ದನ್ನ ನಾವು 4 ರೀತಿಯಾಗಿ ಮೋಡದ ಪ್ರಕಾರಗಳನ್ನ ನೋಡ್ತೀವಿ. ಹಾಗಾದ್ರೆ ಒಂದೊಂದಾಗಿ ನೋಡೋಣ. ನೋಡ್ಲಿ, ಮೊದಲನೇದು ಪದರು ಮೋಡಗಳು ಅಂತಕ್ಕಂಥದ್ದು. ಯಾವುದು? ಪದರು ಮೋಡಗಳು. ಯಾವ ರೀತಿಯಾಗಿರ್ತವೆ, ಎಷ್ಟು ಎತ್ತರದಲ್ಲಿ ಇರ್ತವೆ ಅನ್ನೋದು ನೋಡೋದಾದ್ರೆ, ನೋಡ್ರಿ, ಇವುಗಳು ವಾಯುಮಂಡಲದಲ್ಲಿ ಅತ್ಯಂತ ಕೆಳಮಟ್ಟದಲ್ಲಿ ಇರುತ್ತವೆ. ಇವು ವಾಯುಮಂಡಲದಲ್ಲಿ ಅತ್ಯಂತ ಕೆಳಮಟ್ಟದಲ್ಲಿ ಇರ್ತವೆ. ಇವು ತುಂಬಾ ಹತ್ತಿರವಾಗಿರ್ತವೆ, ಭೂಮಿಗೆ ತುಂಬಾ ಹತ್ತಿರವಾಗಿರುವಂತಹ ಮೋಡಗಳು. ನಾವು ಕಣ್ಣಾರೆ ಇದನ್ನ ನೋಡ್ತಿರ್ತೀವಿ. ಸ್ವಲ್ಪ ಎತ್ತರದ ಪ್ರದೇಶಗಳು ಒಂಥರ ನಾವು ಈ ರೀತಿಯ ಆಕಾರದಲ್ಲಿ, ಬೆಳ್ಳನೆಯ ಆಕಾರದಲ್ಲಿ ನೋಡ್ತಿರ್ತೀವಿ. ನೋಡ್ರಿ, ಬೆಟ್ಟ ಗುಡ್ಡಗಳ ಮೇಲೆ ಹೋದಾಗ ನಮ್ಗೆ ಕಾಣ್ತಾವಲ್ಲ, ಅವುಗಳನ್ನ ನಾವು ವಾಯುಮಂಡಲದ ಅತ್ಯಂತ ಎತ್ತರದ ಅಂತ ಕೆಳಮಟ್ಟದಲ್ಲಿ ನಾವು ಇವುಗಳನ್ನ ನೋಡ್ತೀವಿ. ಭೂಮಿಯ ಮೇಲ್ಮೈಯಿಂದ 2 ಕಿಲೋಮೀಟರ್ಗಳಷ್ಟು ಎತ್ತರದವರೆಗೆ ಇವುಗಳು ಕಂಡು ಬರುತ್ತವೆ. ಅಂದ್ರೆ ಭೂಮಿಯಿಂದ ಸುಮಾರು 2 ಕಿಲೋಮೀಟರ್ ಎತ್ತರದವರೆಗೆ ಇವು ಕಂಡು ಬರ್ತವೆ. ಇವು ಭೂಮಿಯಲ್ಲಿ ಸಮಭಾಜಕ ವೃತ್ತದಲ್ಲಿ, ನೋಡ್ರಿ, ಭೂಮಿಯ ಸಮಭಾಜಕ ವೃತ್ತದಿಂದ
ನಾವು ಭೂಮಿಯ ಕೆಳಭಾಗದಲ್ಲಿ ಹಿಂಗ ನೋಡಿದ್ರೆ ಇವು ತಗ್ಗು ಪ್ರದೇಶದಲ್ಲಿ ಮೇಲೆ ಎತ್ತರವಾಗಿ ಕಾಣ್ತವೆ 2 ಕಿಲೋಮೀಟರ್ ವರೆಗೆ. ನೀವು ಎತ್ತರದ ಪರ್ವತ ಪ್ರದೇಶಗಳಾಗ್ಲಿ ಅಥವಾ ಘಾಟಿ ಸೆಕ್ಷನ್ಗಳಲ್ಲಾಗ್ಲಿ ಅಥವಾ ಎತ್ತರದ ಗುಡ್ಡ ಬೆಟ್ಟಗಳಲ್ಲಿ ನೋಡಿದ್ರೆ ನಮ್ಗೆ ಹತ್ತಿರ ಕಣ್ಣಿಗೆ ಕಾಣ್ತಾವೆ. ಇವು ಭೂಮಿಯ ಮೇಲಿಂದ ಸುಮಾರು ಎಷ್ಟು 2 ಕಿಲೋಮೀಟರ್ ಎತ್ತರವರೆಗೆ ಇವುಗಳು ಕಂಡು ಬರ್ತವೆ. ಇವು ತೆಳುವಾದ ಹಾಳೆ ಅಥವಾ ವಿಸ್ತಾರವಾದ ಪದರುಗಳಂತೆ ಕಾಣುತ್ತವೆ. ನೋಡಿಲಿ, ಇವು ತೆಳುವಾದ ತಳ್ಳನೆಯ ಹಾಳೆಯಂತೆ ಮತ್ತು ವಿಸ್ತಾರವಾದ ಪದರುಗಳಂತೆ ನಮ್ಗೆ ಕಾಣ್ತವೆ. ನಿಮ್ಗೆ ಇಲ್ಲಿ ಚಿತ್ರ ನೋಡಿದ್ರೆ ಗೊತ್ತಾಗ್ಬೋದು. ಈ ರೀತಿಯಾಗಿ ಪದರು ಮೋಡಗಳು ನಾವು ಆಕಾಶದಲ್ಲಿ ನೋಡೋದನ್ನ ಕಾಣ್ತೀವಿ. ಆಕಾಶದಲ್ಲಿ ಕಾಣೋದನ್ನ ನಾವು ನೋಡ್ತೀವಿ. ಪದರು ಮೋಡಗಳು ಉತ್ತಮ ಹವಾಮಾನಕ್ಕೆ ಸಹಕಾರಿಯಾಗಿದ್ದು ಅಲ್ಪ ಮಳೆಯನ್ನು ಸುರಿಸುತ್ತವೆ. ಪದರು ಮೋಡಗಳು ಸ್ವಲ್ಪ ಉತ್ತಮವಾದ ಹವಾಮಾನಕ್ಕೆ ಸಹಕಾರಿಯಾಗುತ್ತೆ. ಅಂದ್ರೆ ಅತಿ ಬಿಸಿಲಾಗ್ಲಿ ಅತಿ ಚಳಿ ಆಗ್ಲಿ ಆಗೋದಲ್ಲ, ಬಿಸಿಲನ್ನ ಸ್ವಲ್ಪ ಉಷ್ಣಾಂಶವನ್ನು ತಡೆದಿಟ್ಟು ನಮಗೆ ಮಾನವನಿಗೆ ಅನುಕೂಲವಾಗುವಂತ ಉತ್ತಮ ಹವಾಮಾನವನ್ನು ನೀಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಮಳೆಯನ್ನು ಕೂಡ ಸುರಿಸುತ್ತವೆ. ಯಾವ ಮೋಡಗಳು? ಪದರು ಮೋಡಗಳು ಅಂತ ಅಂಬೋದು. ನೋಡ್ರಿ, ಹಾಗಾದ್ರೆ ಪದರು ಮೋಡಗಳು ವಾಯುಮಂಡಲದಲ್ಲಿ ಅತ್ಯಂತ ಕೆಳಮಟ್ಟದಲ್ಲಿ ಇರ್ತವೆ. ವಾಯುಮಂಡಲದಲ್ಲಿ ಅತ್ಯಂತ ಕೆಳಮಟ್ಟದಲ್ಲಿರ್ತವೆ. ಜೊತೆಗೆ ಭೂಮಿಯ ಮೇಲಿಂದ ಸುಮಾರು 2 ಕಿಲೋಮೀಟರ್ಗಳಷ್ಟು ಎತ್ತರವರೆಗೆ ಇವು ಕಾಣ್ತೀವಿ. ಹಾಗೆ ಇವನ್ನ ತೆಳುವಾದ ಪದರಿನಂತೆ ಮತ್ತು ಹಾಳೆಯಂತೆ ಇವು ಕಾಣ್ತವೆ. ಇವು ಉತ್ತಮ ಹವಾಮಾನಕ್ಕೆ ಸಹಕಾರಿಯನ್ನ ಮಾಡ್ತವೆ. ಹಾಗಾದ್ರೆ ಮೊದಲನೇ ಪ್ರಕಾರ. ಈಗ ಎರಡನೇ ಪ್ರಕಾರ ನೋಡ್ರಿ, ರಾಶಿ ಮೋಡಗಳು ಅಂತಕ್ಕಂಥದ್ದನ್ನ ನೋಡ್ತೀವಿ. ಈ ಚಿತ್ರ ನೋಡಿದ ತಕ್ಷಣ ನಿಮ್ಗೆಲ್ಲ ನೆನಪಾಗತ್ತೆ. ಸ್ವಚ್ಛವಾದ ಆಕಾಶದಲ್ಲಿ ಮುಂಗುರುಗುದಲಂತೆ ಉಣ್ಣೆಯ ಗುಡ್ಡೆ ಅಂತ ಕಾಣ್ತಾವೆ. ನೋಡ್ರಿ, ಎಷ್ಟು ಸ್ವಚ್ಛಂದವಾಗಿ ಕಾಣ್ತಾ ಇದಾವೆ. ಹಾಗಾದ್ರೆ ರಾಶಿ ಮೋಡಗಳು ಯಾವ ರೀತಿಯಾಗಿರ್ತವೆ? ಎಷ್ಟು ಕಿಲೋಮೀಟರ್ ಎತ್ತರವರೆಗೆ ಇರ್ತವೆ? ನೋಡ್ರಿ, ರಾಶಿ ಮೋಡಗಳು ಊರ್ಧ್ವಮುಖವಾಗಿ ಬೆಳೆದಿದ್ದು ಇದರ ಮೇಲೆ ಗೋಪುರ ಬಾಗಿರುವುದರಿಂದ ಹೂಕೋಶಿನ ರಚನೆಯನ್ನು ಹೋಲುತ್ತವೆ. ಹೂಕೋಶ ನೋಡಿದ್ರಿ, ಆ ರೀತಿಯಾಗಿ ಹೂಕೋಶಿನ ರಚನೆಯಂತೆ ಇವು ಕಾಣ್ತವೆ. ಜೊತೆಗೆ ಇವುಗಳು ಮಳೆ ತರುವ ಮೋಡಗಳಾಗಿವೆ. ಇವು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಮಳೆಯನ್ನು ತರ್ತವೆ. ಮಳೆ ತರುವ ಮೋಡಗಳಾಗಿವೆ. ಈ ಮೋಡಗಳು ಉಣ್ಣೆಯ ಗುಡ್ಡೆಯಂತೆ ಕಂಡು ಬರುವುದರಿಂದ ಇವುಗಳನ್ನು ಉಣ್ಣೆಯ ಗುಡ್ಡೆ ಅಂತಲೂ ಕರೆಯುವರು. ನಿಮ್ಗೆ ಈ ರೀತಿಯ ಕ್ವಶನ್ ಗಳನ್ನ ಕೇಳಬಹುದು. ಉಣ್ಣೆಯ ಗುಡ್ಡೆ ಎಂದು ಕರೆಯುವ ಮೋಡದ ಪ್ರಕಾರ ಯಾವುದು ಅಂತಕ್ಕಂಥದ್ದು. ಉಣ್ಣೆಯ ಗುಡ್ಡೆ ಅಂತ ಕರೆಯುವ ಮೋಡದ ಪ್ರಕಾರ ಯಾವುದು? ರಾಶಿ ಮೋಡ, ರಾಶಿ ವೃಷ್ಟಿ ಮೋಡ, ಪದರು ಮೋಡ, ಹಿಮಕಣ ಮೋಡ. ಈ ರೀತಿಯಾಗಿ ಕ್ವಶನ್ ಅನ್ನು ಕೇಳಿದಾಗ ಉಣ್ಣೆಯ ಗುಡ್ಡೆ ಅಂತ ಕಂಡು ಬರುವ ಮೋಡದ ಪ್ರಕಾರ ಯಾವ್ದಪ್ಪ ಅಂತಂದ್ರೆ ಅದು ರಾಶಿ ಮೋಡಗಳು. ಇವು ಉಣ್ಣೆಯ ಗುಡ್ಡೆ ಅಂತ ಕಾಣೋದ್ರಿಂದ ಇವನ್ನ ಉಣ್ಣೆಯ ಗುಡ್ಡೆ ಅಂತಲೂ ಕೂಡ ಕರೆಯುತ್ತಾರೆ. ಉಣ್ಣೆಯ ಗುಡ್ಡೆ ಅಂತೇಳಿ ಕರೆಯುತ್ತಾರೆ. ಇವುಗಳು ಬಿಳಿಯ ಬಣ್ಣದಿಂದ ಕಪ್ಪು ಬಣ್ಣದವರೆಗೆ ಕೂಡ ಕಂಡು ಬರ್ತವೆ. ಇವು ಬಿಳಿ ರೂಪದಲ್ಲಿ ಕಂಡು ಬರ್ತವೆ. ಹೆಚ್ಚು ಮೋಡವಾದಾಗ ಕಪ್ಪು ಬಣ್ಣದಲ್ಲಿ ನಾವು ಕಾಣೋದನ್ನ ನಾವು ನೋಡ್ತೀವಿ. ಸ್ವಚ್ಛಂದವಾದ ಆಕಾಶದಲ್ಲಿ ಹೆಚ್ಚು ಬಿಳಿ ಬಣ್ಣದಲ್ಲಿ ಕಾಣುತ್ತೆ. ಸ್ವಲ್ಪ ಮೋಡವಾದಾಗ ಮಳೆ ಬರುವ ಸಂದರ್ಭದಲ್ಲಿ ಇವು ಕಪ್ಪು ಬಣ್ಣದಲ್ಲಿ ಕಾಣ್ತವೆ. ಇವುಗಳು ಬಿಳಿಯ ಬಣ್ಣದಿಂದ ಕಪ್ಪು ಬಣ್ಣದವರೆಗೆ ಕಂಡು ಬರ್ತವೆ. ಇವುಗಳನ್ನು ಸಂಪೂರಿತಗೊಂಡಾಗ ಮಳೆಯು ನೀಡುತ್ತವೆ. ಇವುಗಳು ಸಂಪೂರಿತಗೊಂಡ ಇವೆಲ್ಲ ಮೋಡದಲ್ಲಿ ಸ್ವಲ್ಪ ವಾತಾವರಣದಲ್ಲಿ ಬೆರೆತಾಗ ಮಳೆಯನ್ನು ತರಿಸುವಂತ ಕಾರ್ಯವನ್ನು ಕೂಡ ಮಾಡ್ತವೆ. ಹಾಗಾದ್ರೆ ಮುಂದಿನ ಪ್ರಕಾರ ನೋಡ್ರಿ, ಹಿಮಕಣ ಮೋಡಗಳು ಅಂತ ಹೇಳಿ ಕರಿತೀವಿ. ಹಿಮಕಣ ಮೋಡಗಳು ಯಾವ ರೀತಿಯಾಗಿರ್ತವೆ ನೋಡಲಿ. ಇವುಗಳು ವಾಯುಮಂಡಲದಲ್ಲಿ ಅತಿ ಎತ್ತರದಲ್ಲಿ, ಅಂದರೆ 6 ಕಿಲೋಮೀಟರ್ಗಳಿಗಿಂತ ಎತ್ತರದಲ್ಲಿ ಇರ್ತವೆ. ಎಷ್ಟು? ಸುಮಾರು 6 ಕಿಲೋಮೀಟರ್ ಎತ್ತರದವರೆಗೆ ಇವು ಹಿಮಕಣ ಮೋಡಗಳು ನಾವು ಕಾಣೋದನ್ನ ನೋಡ್ತೀವಿ. ಈ ಮೋಡಗಳು ಗುಂಗುರು ಕೂದಲನ್ನು ಹೋಲುತ್ತಿದ್ದು ರೆಕ್ಕೆ ಅಥವಾ ನಾರನ್ನು ಹೊಂದಿರುವಂತೆ ಕಾಣುತ್ತವೆ. ನೋಡ್ರಿ, ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿದ್ರೆ ಒಂಥರ ಗುಂಗುರು ಕೂದಲು ಅಥವಾ ರೆಕ್ಕೆಯ ನಾರಿನಂತೆ ಇವು ಕಂಡು ಬರುತ್ತವೆ. ಹಾಗಾಗಿ ಇದು ಹಿತಕರವಾದ ಹವಾಮಾನ ಸ್ಥಿತಿಯನ್ನು ಸೂಚಿಸುತ್ತದೆ. ಹಾಗೂ ಮೋಡಗಳಲ್ಲಿ ಪ್ರಕಾಶಮಾನವಾಗಿ ಸೂರ್ಯ ಬೆಳಗುತ್ತಾನೆ. ಮೋಡದಲ್ಲಿ ಪ್ರಕಾಶಮಾನವಾಗಿ ಸೂರ್ಯ ಬೆಳಗಲು ಈ ಮೋಡಗಳು ಸಹಾಯ ಕಾಣುತ್ತವೆ. ಈ ಮೋಡಗಳಲ್ಲಿ ಸೂರ್ಯ ಪ್ರಕಾಶಮಾನವಾಗಿ ಬೆಳಗುವಂತೆ ಕಾಣುತ್ತೆ. ಇವು ಹಿತಕರವಾದ ವಾತಾವರಣ ಕೂಡ, ಹವಾಮಾನವನ್ನು ಕೂಡ ಸೂಚಿಸುತ್ತೆ. ಜೊತೆಗೆ ಗುಂಗುರು ಕೂದಲಿನ ಆಕಾರದಲ್ಲಿ ಅಥವಾ ರೆಕ್ಕೆ ಅಥವಾ ನಾರಿನ ಆಕಾರದಲ್ಲಿ ಕಾಣುತ್ತವೆ. ಇವುಗಳು ಗಾಳಿಯಲ್ಲಿ ಈ ಮೋಡಗಳು ಹಿಂಜಿದ ಅರಳಿಯಂತೆ ತೇಲುತ್ತವೆ. ಗಾಳಿಯಲ್ಲಿ ಈ ಮೋಡಗಳು ಹಿಂಜಿದ ಅರಳೆಯಂತೆ ತೇಲುತ್ತವೆ. ನೋಡ್ತಿರ್ತೀರಿ, ಗಾಳಿ ಬಿಟ್ಟಾಗ ಈ ಮೋಡಗಳು ಹಾರ್ತಾ ಹೋಗ್ತಾ ಇರುತ್ತೆ. ಒಂದು ಕಡೆ ಇನ್ನೊಂದು ಕಡೆ ಹಾರ್ತಾ ಹೋಗ್ತಾ ಇರುತ್ತೆ, ಚಲನೆಯಂತೆ ಕಾಣ್ತಾ ಇರುತ್ತೆ. ಹಾಗಾಗಿ ಅರಳೆಯಂತೆ ಕಾಣ್ತವೆ. ಇವುಗಳ ಜನಪ್ರಿಯ ಹೆಸರು ಕುದುರೆ ಬಾಲ ಅಂತಕ್ಕಂಥದ್ದು. ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಹಿಮಕಣ ಮೋಡದ ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರೆ ಕುದುರೆ ಬಾಲ ಅಂತ ಹೇಳಿ ಕರೀತಾರೆ. ಕುದುರೆ ಅಂದ್ರೆ ನಿಮ್ಗೆ ಈ ಮೋಡಗಳನ್ನು ನೋಡುವಾಗ ಗೊತ್ತಾಗತ್ತೆ, ಇದರ ಆಕಾರ ಕುದುರೆಯ ಬಾಲಗಳಂತೆ ಕಂಡು ಬರ್ತವೆ. ನೋಡ್ರಿ, ಕುದುರೆಯ ಇವುಗಳ ಆಕಾರ ನೋಡಿದ್ರೆ ಕುದುರೆಯ ಬಾಲದಂತೆ ಇವು ಕಂಡು ಬರುತ್ತವೆ. ಕುದುರೆಯ ಬಾಲದಂತೆ ಇದು
ಕಂಡು ಬರುತ್ತೆ. ಹಾಗಾಗಿ ಇದನ್ನ ಕುದುರೆ ಬಾಲ ಅಂತ ಹೇಳಿ ಕೂಡ ಕರೀತಾರೆ. ಇದರ ಜನಪ್ರಿಯ ಹೆಸರೇನಪ್ಪಾ ಅಂದ್ರೆ ಕುದುರೆ ಬಾಲ. ರಾಶಿ ಮೋಡಕ್ಕೆ ನಾವು ಉಣ್ಣೆಯ ಗುಡ್ಡೆ ಅಂತ ಹೇಳಿ ಯಾವ ರೀತಿ ಕರೆದವಲ್ಲ, ಅದೇ ರೀತಿ ಹಿಮಕಣ ಮೋಡವನ್ನ ಕುದುರೆ ಬಾಲ ಅಂತ ಹೇಳಿ ಕರೀತಾರೆ. ಕುದುರೆ ಬಾಲ ಅಂತ ಹೇಳಿ ಕರೀತಾರೆ. ಹಾಗಾದ್ರೆ 4ನೇ ಪ್ರಕಾರ ರಾಶಿ ವೃಷ್ಟಿ ಮೋಡಗಳು ಅಂತಕ್ಕಂಥದ್ದು. ಯಾವುದು? ರಾಶಿ ವೃಷ್ಟಿ ಮೋಡಗಳು ಅಂತಕ್ಕಂಥದ್ದು. ಹಾಗಾದ್ರೆ ಈ ಮೋಡಗಳು ನೋಡಿ, ಈ ಮೋಡಗಳು ಮಳೆ ತರುವ ಮೋಡಗಳಾಗಿದ್ದು ಕೆಳಮಟ್ಟದಲ್ಲಿ ಇರುತ್ತವೆ. ಇವು ಅತ್ಯಂತ ಕೆಳಮಟ್ಟದಲ್ಲಿ ಇರ್ತಕ್ಕಂಥದ್ದು. ಈ ಮೋಡಗಳು ಪದರು ಅಥವಾ ರಾಶಿ ಮೋಡಗಳ ಆಕಾರದಲ್ಲಿ ಇರ್ತವೆ. ಪದರು ಮೋಡ ಕಾಣುವ ಹಾಗೆ ಕಾಣ್ತದೆ, ಜೊತೆಗೆ ರಾಶಿ ಮೋಡ ಉತ್ತರ ಅದೇ ಆಕಾರದಲ್ಲಿ ಕಾಣ್ತವೆ. ಇವು ಹೆಚ್ಚು ಮತ್ತು ಹಿಮ ಮಳೆಯನ್ನು ಸುರಿಸುತ್ತವೆ. ಹೆಚ್ಚು ಮಳೆಯನ್ನು ಪಡೆಯುವ ಮೋಡ ಯಾವ್ದಪ್ಪ ಅಂತಂದ್ರೆ ಇದು ರಾಶಿ ವೃಷ್ಟಿ ಮೋಡಗಳು. ನಿಮ್ಗೆ ಇಲ್ಲಿ ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ, ಇವು ಮಳೆ ತರುವ ಮೋಡಗಳಾಗಿವೆ. ಯಾವಾಗಿವೆ? ಮಳೆ ತರುವ ಮೋಡಗಳಾಗಿವೆ. ವೃಷ್ಟಿ ಪದರು ಮೋಡಗಳು ದಪ್ಪವಾಗಿದ್ದು ಅಧಿಕ ಮಳೆ ತರುವ ಮೋಡಗಳಾಗಿವೆ. ಹೆಚ್ಚು ಪ್ರಮಾಣದಲ್ಲಿ ಮಳೆ ಸುರಿಸುವಂತಹ ಮೋಡಗಳು ಯಾವಪ್ಪ ಅಂತಂದ್ರೆ ವೃಷ್ಟಿ ಮೋಡಗಳು ಅಥವಾ ರಾಶಿ ವೃಷ್ಟಿ ಮೋಡಗಳು ಅಂತ ಹೇಳಿ ಕರಿತೀವಿ. ನೋಡ್ರಿ, ತುಂಬಾ ಈಸಿ ಆಗಿರ್ತಕ್ಕಂಥ ಟಾಪಿಕ್. ಈ ರೀತಿಯಾಗಿ ಮೋಡಗಳ ಪ್ರಕಾರಗಳು ಅವು ಯಾವ್ಯಾವು, ಅವುಗಳ ಹೆಸರೇನು, ಜನಪ್ರಿಯ ಹೆಸರೇನು ಅಂತಕ್ಕಂಥ ನಾವು ನೋಡಿದ್ವಿ. ನೀವು ಯಾರೆಲ್ಲ ನಮ್ಮ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಹೀಗೆ ಮತ್ತೆ ಈಗ ಒಂದು ಖುಷಿಯ ವಿಚಾರ ಏನಪ್ಪಾ ಅಂತಂದ್ರೆ, ಯಾರೆಲ್ಲ ನಮ್ಮ ಶಿಕ್ಷಕ ಆಕಾಂಕ್ಷಿಗಳದಿರಿ ಅವರಿಗೆ ಉತ್ತಮವಾದಂತಹ ಗುಡ್ ನ್ಯೂಸ್ ನೋಡ್ರಿ. ಒಳ್ಳೆ ಟೀಚರ್ ಕಾಲ್ಫಾರ್ಮ್ ಆಗ್ತಾ ಇದೆ. GPSTR, HSTR ಮತ್ತೆ PSTR ಮತ್ತೆ ಕಂಪ್ಯೂಟರ್ ಶಿಕ್ಷಕರು ಕೂಡ ಈ ಸಾರಿ ನೇಮಕವನ್ನು ಮಾಡ್ಕೊಳ್ತಿದ್ದಾರೆ. GPSTR ಗೆ ಸಂಬಂಧಪಟ್ಟಂತಹ 2ನೇ ಪತ್ರಿಕೆ ಆಗಿರ್ತಕ್ಕಂತಹ ನಿಮ್ಗೆ ಮೆಥಡ್ ಸಬ್ಜೆಕ್ಟ್ ಇರುತ್ತಲ್ಲ, ಸಮಾಜಶಾಸ್ತ್ರ, ಆ 2ನೇ ಪತ್ರಿಕೆಯ ವಿವರಣಾತ್ಮಕ ಉತ್ತರಗಳು, ಅದರ ಸಂಬಂಧಪಟ್ಟಂತಹ ಕ್ಲಾಸಸ್ ಗಳನ್ನ ನಾನು ಮಾಡ್ತಾ ಇದ್ದೀನಿ. ಅದರ ಉಪಯೋಗನ ಪಡ್ಕೊಳ್ರಿ ಅಂತ ಹೇಳ್ತಾ, ಮುಂಬರುವ ದಿನಗಳಲ್ಲಿ ಮುಂದಿನ ತರಗತಿಗಳಲ್ಲಿ GPSTR ಗೆ ಪ್ರಶ್ನೆ ಪತ್ರಿಕೆ 2ರಲ್ಲಿ ವಿವರಣಾತ್ಮಕ ಉತ್ತರಗಳನ್ನು ಯಾವ ರೀತಿಯಾಗಿ ಬರೀಬೇಕು, ಯಾವ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಕೇಳುತ್ತಾರೆ ಅಂತಕ್ಕಂಥ ಒಂದು ಕ್ಲಾಸ್ ಮಾಡ್ತಾ, ಅದಕ್ಕೆ ಸಂಬಂಧಪಟ್ಟಂತಹ ಕ್ಲಾಸ್ಗಳನ್ನ ನಾನು ಇನ್ಮೇಲೆ ಮಾಡ್ಕೊಂತ ಹೋಗ್ತೀನಿ. ದಯವಿಟ್ಟು ಯಾರೆಲ್ಲ ನಮ್ಮ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ನಮ್ಮ ಜೊತೆ ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ತರಗತಿಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.